ಕಾವೇರಿ ಆರತಿ ಪವಿತ್ರವಾದದ್ದು. ಹಿಂದೂ ಧರ್ಮದಲ್ಲಿ ಮಂಗಳಾರತಿ, ದೇವ್ರನ್ನ ಪೂಜೆ ಪುನಸ್ಕಾರ ಅವೆಲ್ಲ ಭಾಳ ಪ್ರಖ್ಯಾತ ಪ್ರಮುಖತೆ. ತಾಯಿ ಕಾವೇರಿ 3 ರಾಜ್ಯಕ್ಕೆ ಅನ್ನ ಕೊಡುವಂಥ ತಾಯಿಗೆ ಸಂತೃಪ್ತಿ ಪಡಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಉತ್ತರ ಭಾರತದಲ್ಲಿ ಗಂಗೆ ರೌದ್ರಾವತಾರ ಆಳ್ತಾಯಿದ್ರು, ಇಡೀ ರಾಜ್ಯಗಳೇ ಮುಳುಗೋಗವು. ಆವತ್ತು ಹರಿದ್ವಾರದಲ್ಲಿ ಅಲ್ಲಿನ ಪಂಡಿತರು ಗಂಗಾರತಿ ಆರಂಭಿಸಿದ ಮೇಲೆ ತನ್ನ ಕೋಪವನ್ನು ತಣಿಸಿ ಆರಾಮವಾಗಿ ಹರಿತಾ ಇದ್ದಾಳೆ. ಆಗ ಜನಕ್ಕೂ ಶಾಂತಿ ಇದೆ. ಅದೇ ರೀತಿ ಕಾವೇರಿನೂ ಶಾಂತಿ, ನೆಮ್ಮದಿ, ಇಡೀ ವರ್ಷ ಸುಖದಾಯಕವಾಗಿರಲಿ. ಈಗ ಬೆಂಗಳೂರಿಗೆ 40 TMC ನೀರು ಕೊಡ್ತೀವಿ, ತಮಿಳ್ನಾಡು ಕೊಡ್ತೀವಿ, ಕೇರಳ ಕೊಡ್ತೀವಿ, ಕರ್ನಾಟಕ ರೈತರಿಗೆ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ತಾಯಿಗೆ ಸಂತೃಪ್ತಿ ಪಡಿಸೋಕ್ಕೆ ಮಂಗಳಾರತಿ ಮಾಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅವ್ರ ಮನೇಲಿ ಅವ್ರು ಪೂಜೆ ಮಾಡಲ್ಲ ಅಂತ ಸವಾಲು ಹಾಕ್ಬಿಡ್ಲಿ, ನಾವು ಹೇಳ್ತೀವಿ. ಬೆಳಗ್ಗೆ ಎದ್ದು ಗಂಟೆ ಹೊಡೆಯೋದು, ಮಂಗಳಾರತಿ ಮಾಡೋದು, ಕರ್ಪೂರ ಹಚ್ಚೋದು, ಇಲ್ಲಿ ಬಂದು ಧಿಕ್ಕಾರಕ್ಕೆ ಹೋಗೋದು, ಇದು ಯಾವುದ್ರಿ ನ್ಯಾಯ? ಅವರು BJP ಅವ್ರ ಸಾಥು. ನಾವು ಹಿಂದೂ ಧರ್ಮ ಅನ್ನೋದು, ಮಂಗಳಾರತಿ ಅನ್ನೋದು, ದೇವಸ್ಥಾನ ಅನ್ನೋದು. ಇತಿಹಾಸದಲ್ಲಿ ಈ ಮಾತಾಡ್ತಾವ್ರಲ್ಲ, ಯಾರಾದರೂ ಒಂದು ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚವ್ರ? BJP ಅವ್ರು ಯಾವ್ದಾರ ಒಂದು ದೇವಸ್ಥಾನ ಬಣ್ಣ ಬಳ್ದವ್ರ? ಕೇಳ್ರಿ, ಸುಮ್ಮನೆ ಯಾಕ್ರಿ ಅನ್ಯಾಯ ಮಾತಾಡ್ತಾರೆ? ಅವ್ರ ಅಪ್ಪಂದಲ್ಲ, ಹಿಂದೂ ಸಂಸ್ಕೃತಿ ಅವ್ರ ಅಪ್ಪಂದಲ್ಲ, ಈ ದೇಶದ ಪ್ರತಿಯೊಬ್ಬರದು. BJP ಅವರಂತ ಕೊಂಡ್ಕೊಂಬಂದಿಲ್ಲ. ಅವರು ನಕಲಿ ಹಿಂದೂಗಳು, ನಾವು ಒರಿಜಿನಲ್ ಹಿಂದೂಗಳು. ಅವರು ಡ್ರಾಮಾ ಹಿಂದೂಗಳು, ನಾವು ಭಕ್ತಿಯಿಂದ ಪೂಜೆ ಮಾಡೋ ಹಿಂದೂಗಳು. ಈಗ ಅವ್ರಿಗೇನು ಅಂದರೆ, ಅವ್ರಿಗೆ ಹೆಸರು ಬರೋ ಥರ ಆದರೆ ಹಿಂದೂಗಳು, ಅವ್ರಿಗೆ ಹೆಸರು ಬರಲ್ಲ ಆದಾಗಿದ್ರೆ ನೀನು ಡೂಪ್ಲಿಕೇಟು. ಅವರು ಈ ಒಂದು ಪೂಜಾರಿ ಕತೆ ಇದೆ, ನರಿ ತೋರಿಸ್ಬಿಟ್ಟು ಅದು ತೋಳ ಅಂತ, ಹಂಗೆ ಅವರು ಬರೀ ಅದು ಕಳ್ಳ ಅನ್ನೋದು. ಮೊದಲು ಅವರು ಭಕ್ತಿಯಿಂದ ಪೂಜೆ ಮಾಡ್ತಾರ ಕೇಳಿ. ನಮಗಿರೋಷ್ಟು ಭಕ್ತಿ ಅವ್ರಿಗಿದ್ದಿದ್ರೆ ಇನ್ನೂ ದೇಶ ಸಂತೃಪ್ತಿಲಿರೋದು. 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. ಕೆಲವು ನ್ಯಾಯಾಲಯದ ತೊಡಕಿದೆ, ಅದನ್ನು ನಿವಾರಿಸ್ಕೊಂಡು ತಾಯಿಗೆ ಪೂಜೆ ಮಾಡೋದನ್ನು ಯಾರೂ ನಿಲ್ಸೋಕ್ಕಾಗಲ್ಲ, ಮಾಡ್ತೀವಿ. ಅಲ್ಲೇನೋ ನಾವು ಮುಡ್ತೀವ, ತೊಡ್ತೀವ, ನೋಡ್ತೀವ, ಜನ ಈ ಕಡೆ ಬರ್ತಾರೆ. ಅದಕ್ಕೆ ಅದು ಬೇರೆ ದಾರಿ ಇದೆ, ಜನ ನೋಡ್ತಾರೆ. ಇದು ಹೊಟ್ಟೆ ಕಿಚ್ಚ್ರಿ, ಬೇರೆ ಏನೂ ಅಲ್ಲ, ಹೊಟ್ಟೆ ಕಿಚ್ಚು. ಕಾಂಗ್ರೆಸ್ ಅವ್ರಿಗೆ ದೇವ್ರು ಹೊಡೆದು ಬಿಡ್ತಾ, ಅವರು ಗುತ್ತಿಗೆಗೆ ತೊಗೊಂಡ್ಬಿಟ್ಟವ್ರು ಕೆಲವರು ದೇವ್ರನ್ನ. ಇನ್ನೊಬ್ರಿಗೆ ಮನೆಗೆ ಹೋಗಬಾರ್ದು, ಇನ್ನೊಬ್ರಿಗೆ ತಥಾಸ್ಥ ಅನ್ನಬಾರ್ದು, ನಮ್ಮ ಮಾತ್ರ ಅಂತ ಇರಬೇಕು. ಅವ್ರ ಬಂಡವಾಳ ಏನಾರು ರೋಡ್ ಬಗ್ಗೆ ಮಾತಾಡ್ತಾರ? ಕಾವೇರಿ ನಿಗಮದಿಂದ 6,000 ಕೋಟಿ ರೂಪಾಯಿ ಇತಿಹಾಸದಲ್ಲಿ ಬಂದಿಲ್ಲ. ಈ 4 ಜಿಲ್ಲೆಗೆ ಬಂದಿದೆ. ನನ್ನ ತಾಲೂಕಿಗೆ 350 ಕೋಟಿ ಬಂದಿದೆ. ಇತಿಹಾಸದಲ್ಲಿ BJP ಅವ್ರು ತಂದವರ, ಬೇರೆಯವ್ರು ತಂದವರ? ಅವ್ರಿಗೆ ಹೊಟ್ಟೆ ಉರಿ. ಅವ್ರು ಏನಾದರೂ ತಂದಿದ್ರೆ ಮಾತಾಡೋಣ. ಬರೀ ಗಣೇಶ, ಆಂಜನೇಯ, ಅರಿಶಿನ, ಕುಂಕುಮ. ಆಂಜನೇಯ ನಾವು ಭಕ್ತರು ರೀ, ಆಂಜನೇಯನ ದೇವಸ್ಥಾನಗಳು ಕಟ್ಸಿದ್ದೀವಿ, ಆಂಜನೇಯನಿಗೆ ಬಣ್ಣ ಬಳಸ್ತೀವಿ, ಗದೆ ಕೊಟ್ಟಿದ್ದೀವಿ. ಡ್ರಾಮಾ ಯಾಕೆ ಮಾಡ್ತಾರೆ? BJP ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಿಮ್ಮದೇ ಕೂಸು ಅಂದರೆ ಏನು ರೈತ ಸಂಘಟನೆ ಏನಿದೆ, ರೈತ ಸಂಘಟನೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪಾಪ ಅವ್ರಿಗೆ ಯಾರೋ ಹಿಂಗೆ ತಲೆ ಕೆಡಿಸೋರೆ. ಪಾಪ ಅವ್ರು ಆ ಥರದವ್ರಲ್ಲ. ರೈತ ಸಂಘಟನೆಯವರು ತುಂಬ ಶಾಂತಿ ಪ್ರಿಯರು, ಒಳ್ಳೆಯದನ್ನು ಬಯಸೋರು, ಅವರು ನ್ಯಾಯ ನೀತಿ ಧರ್ಮಕ್ಕೆ ಬದುಕಿರೋರು. ಅವ್ರಿಗೆ ಈ ಕೋಮುವಾದಿಗಳಿದಾರಲ್ಲ, ಅವ್ರು ಕೀ ಕೊಟ್ಟಿರೋದು ಹಿಂದೆ ಕೂತ್ಕೊಂಡು. ನಿರಂತರವಾಗಿ 100% ಮಾಡ್ತೀವಿ. ಜನ ನೋಡ್ರಿ, 10,000 ಜನ ಇದ್ದಾರೆ, ಎಷ್ಟು ಸಂತೃಪ್ತಿಯಿಂದ ಭಯ ಭಕ್ತಿ ಭಾವ ಪರವರ್ಷದಲ್ಲಿ ಕೂತಿದ್ದಾರೆ. ಏನ್ರಿ ತಪ್ಪು? ಏನು ತಪ್ಪು ಹೇಳಿ? ದೇವ್ರ ಪೂಜೆ ಮಾಡೋದು ತಪ್ಪು ಅಂದರೆ ನಾಳೆಯಿಂದ ದೇವಸ್ಥಾನಗಳ ಪೂಜೆ ನಿಲ್ಲಿಸ್ಬಿಡಿ. ಯಾಕ್ರಿ ಅನ್ಯಾಯ ಮಾತಾಡ್ತಾರೆ? ದೇವ್ರ ಪೂಜೆ ಮಾಡೋದು ತಪ್ಪೇನ್ರಿ? ಹೇಳ್ರಿ. ದೇವ್ರಿಗೆ ಪೂಜೆ ಮಾಡೋದು ತಪ್ಪು ಅನ್ನೋದಿದ್ರೆ ಹೇಳ್ರಿ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.